ഇരുಳು ಕಳೆದು ಹಗಲಾಯಿತು. ಅಂತೆಯೇ ಹಗಲು ಹೋಗಿ ಕತ್ತಲಾಯಿತು. ಹೀಗೆಯೇ 4 ದಿನಗಳು ಕಳೆದವು. ಒಂದು ದಿನ ಸುಪ್ರಭಾತದಲ್ಲಿ ಸೀತೆಯು ಗೋದಾವರಿ ತೀರಕ್ಕೆ ನಡೆದು ಸ್ನಾನಕ್ಕಾಗಿ ನೀರಿನಲ್ಲಿಳಿದಾಗ ಅತ್ಯಂತ ಲಾವಣ್ಯದಿಂದೊಪ್ಪುವ ಜಿಂಕೆಯ ಪಡಿನೆಳಲೊಂದು ಕಂಡು ಕತ್ತೆತ್ತಿ ಆಚೆಯ ದಡವನ್ನು ನೋಡಿದಳು. ಅಲ್ಲಿ ತುಸು ದೂರದಲ್ಲೇ ಅಪೂರ್ವವಾದ ಹುಲ್ಲೆಯೊಂದು ಸಕಲ ಸೌಂದರ್ಯವನ್ನೂ ತಾನೇ ಹೊತ್ತು ನಿಂತಂತೆಯೇ ನಿಂತಿತ್ತು. ಸೀತೆಯು ನಿಂತಲ್ಲೇ ನಿಂತು ನೋಡಿದಳು. ಜಿಂಕೆಯದು ಮೃಗನಯನೆಯಾದ ವೈದೇಹಿಯನ್ನು ಪೂರ್ಣವಾಗಿ ಆಕರ್ಷಿಸಿ ಬಿಟ್ಟಿತೆಂಬಂತೆ ಅದನ್ನು ನೋಡಿದ್ದ ಜಾನಕಿಯ ದೃಷ್ಟಿಯು ಅಲ್ಲೇ ಕೀಲಿಸಿ ಹೋಯಿತು. ಅಂತೆಯೇ ಅವಳ ಚಿತ್ತವೂ ಸೂರೆ ಹೋಯಿತು. ಅದನ್ನೇ ನೋಡುತ್ತಾ ನೋಡುತ್ತಾ ಆಕೆಯು ಮೈಮರೆತಳು. ಅದನ್ನು ಅದು ಅರಿತುಕೊಂಡಿತೋ ಎಂಬಂತೆ ಹುಲ್ಲೆಯು ಅತ್ತಿತ್ತ ಚಲಿಸಿ ಕುಪ್ಪಳಿಸತೊಡಗಿತು. ಸೀತೆಯ ಮನಸ್ಸು ಕೂಡ ಅದೇ ರೀತಿ ಕುಣಿಯತೊಡಗಿತು. ಆಕೆ ಅದನ್ನು ಒಮ್ಮೆ ಮುಟ್ಟಬೇಕೆಂದು ಕಂಡು ಹಾಗೆಯೇ ಹಿಡಿದು ಆಡಿಸಬೇಕೆಂದು ಕೂಡ ಬಯಕೆಯು ಹುಟ್ಟಿತು. ಬಯಕೆ ಇದು ಮತ್ತಷ್ಟು ಪ್ರಬಲವಾಗಿ ಅತ್ಯಾಸೆಯೇ ಆಗಿ ಪರಿಣಮಿಸಿತು. ಅತ್ತ ನೋಡಿದಳು, ಇತ್ತ ನೋಡಿದಳು, ಜಿಂಕೆಯನ್ನೂ ನೋಡಿಕೊಂಡಳು. ತನ್ನ ಕತ್ತನ್ನೆತ್ತಿ ಆಶ್ರಮದ ಕಡೆಗೂ ದೃಷ್ಟಿಯನ್ನು ಹರಯಿಸಿದಳು. ಅಷ್ಟರಲ್ಲಿ ಶ್ರೀರಾಮ ಲಕ್ಷ್ಮಣರು ಬರುತ್ತಿದ್ದುದು ಕಂಡಿತು. ಒಮ್ಮೆಲೆ ಸೀತೆಯು ಆ ಜಿಂಕೆಯಂತೆಯೇ ಸಂತೋಷದಿಂದ ಕುಣಿಯತೊಡಗಿದಳು. ಆಕೆಯ ದೃಷ್ಟಿಯು ಮತ್ತೂ ಮೃಗದತ್ತಲೇ ಇತ್ತು. ಶ್ರೀರಾಮ ಲಕ್ಷ್ಮಣರು ಸ್ನಾನಾನುಷ್ಠಾನಗಳನ್ನು ತೀರಿಸಿದರು. ಲಕ್ಷ್ಮಣನು ಮುಂದಾಗಿ ಆಶ್ರಮಕ್ಕೆ ನಡೆದನು. ಶ್ರೀರಾಮನು, ಜಾನಕಿ ಜಳಕ ಪೂರೈಸಿತೆ ಎಂದು ತನ್ನ ಅರ್ಧಾಂಗಿಯನ್ನು ಭುಜತಟ್ಟಿ ಕೇಳಿದನು. ಸೀತೆಗೆ ಆಗಲೇ ತನ್ನ ಇಷ್ಟಾರ್ಥವು ಕೈಸೇರಿತೆಂಬಷ್ಟು ಆನಂದವಾಯಿತು. ಆಕೆಯು ತಾನು ನೋಡಿ ಮಾರು ಹೋದ ಜಿಂಕೆಯನ್ನು ಬೆಟ್ಟಿಟ್ಟು ಶ್ರೀರಾಮನಿಗೆ ತೋರಿಸಿ ಮನಸ್ಸಿಗೆ ಬಂದಂತೆಲ್ಲ ಅದನ್ನು ವರ್ಣಿಸಿ ಹೊಗಳಿದಳು. ಶ್ರೀರಾಮನು, ಸೀತಾ, ನೀನು ತೋರಿಸಿದ ಹುಲ್ಲೆಯನ್ನು ಕಂಡು ನಿನ್ನ ಸಂತೋಷದಲ್ಲಿ ನಾನು ಪಾಲ್ಗೊಂಡಾಯಿತು. ಇನ್ನು ಸಾಕು, ಪರ್ಣಶಾಲೆಗೆ ಹೋಗೋಣ ಎಂದನು. ಹೃದಯೇಶ್ವರ, ಸಾಕು ಎಂದು ಹೇಳುವ ನೀವು ನಿಜವಾಗಿಯೂ ನನ್ನಂತೆ ಸಂತೋಷಪಟ್ಟಿರುವಿರೇ? ಅಲ್ಲ, ನನ್ನ ಸಮಾಧಾನಕ್ಕಾಗಿ ಹಾಗೆನ್ನುವಿರೇ? ನಾಥ, ಮುದ್ದು ಮುದ್ದಾದ ಆ ಜಿಂಕೆಯ ಮೇಲೆ ನನ್ನ ಮನಸ್ಸು ನೆಟ್ಟು ಹೋಗಿದೆ. ಇಲ್ಲಿಂದ ಕಾಲು ತೆಗೆಯಲೇ ಮನಸ್ಸು ಬರುವುದಿಲ್ಲ. ಪ್ರಿಯತಮ, ಆ ಮೃಗವನ್ನು ನಿತ್ಯ ಆಡಿಸಿಕೊಂಡಿರಬೇಕೆಂದು ನಿಮಗಾದರೂ ಅನಿಸುವುದಿಲ್ವೇ? ನೋಡಿ, ಆ ಕೈ, ಕಾಲು, ಉಗುರುಗಳು, ಮೈ, ಮೂತಿ, ಬಾಲ ಎಲ್ಲ ಎಷ್ಟೊಂದು ಸುಂದರವಾಗಿವೆ. ಕಣ್ಣಾಲಿಗಳನ್ನು ನೋಡಿ ನಮ್ಮನ್ನೇ ನೋಡುವಂತಿದೆ. ಕಿವಿಗಳು ತೆರೆದು ಹಿರಿದಾಗಿ ನಮ್ಮ ಮಾತನ್ನೇ ಕೇಳುವಂತಿವೆ. ಸ್ವಾಮಿ, ಬಂಗಾರಕ್ಕೆ ಇದರ ಮೈದೊಗಲಿನ ಕಾಂತಿ ಇರಬಹುದು, ಆದರೆ ಮಾರ್ಧವತೆ ಇರಲಾರದು. ಬಾನ ಚುಕ್ಕಿಗಳು ಇದರ ಮೈಮೇಲಿನ ಚುಕ್ಕಿಗಳಂತೆ ಹೊಳೆಯುತ್ತಿರಬಹುದು, ಆದರೆ ಇಷ್ಟು ವ್ಯವಸ್ಥಿತ ರೀತಿಯಿಂದ ಖಂಡಿತವಾಗಿಯೂ ಅವಿರಲಾರವು. ಇಂತಹ ಮನಮೋಹಕವೂ ಸುಂದರವೂ ಆಗಿರುವ ಹುಲ್ಲೆಯು ಬೇರೆಲ್ಲಿಯೂ ಸಿಗಲಾರದು. ನಾಥ, ಅದನ್ನು ಹಿಡಿದುಕೊಡಿ ಎಂದು ಸೀತೆಯು ಶ್ರೀರಾಮನಲ್ಲಿ ಪ್ರಾರ್ಥಿಸಿಕೊಂಡಳು. ಆಗ ಶ್ರೀರಾಮನು, ಪ್ರಿಯತಮೆ, ವನವಾಸಿಗಳಾದ ನಾವು ಎಷ್ಟು ಜಿಂಕೆಗಳನ್ನು ನೋಡಿಲ್ಲ. ಅಂತೆಯೇ ಇದೂ ಒಂದು. ಅವುಗಳನ್ನೆಲ್ಲ ಹಿಡಿದು ನಿಲ್ಲಿಸಿಕೊಂಡು ಅವುಗಳಿಗೆ ನಿರ್ಬಂಧವನ್ನುಂಟು ಮಾಡುವುದು ಆಶ್ರಮವಾಸಿಗಳಿಗೆ ತಕ್ಕುದಾದ ಧರ್ಮವಲ್ಲ. ಲಕ್ಷ್ಮಣನು ನಮ್ಮ ಆಶ್ರಮದ ಮಗ್ಗುಲಲ್ಲಿ ವಿರಚಿಸಿರುವ ಅರವಟ್ಟಿಗೆಯ ನೀರನ್ನು ಕುಡಿಯಲು ನಿತ್ಯವೂ ಎಷ್ಟೆಷ್ಟೋ ಜಿಂಕೆಗಳು ತಮ್ಮ ತಮ್ಮ ಬಳಗ ಸಹಿತ ಬರುತ್ತವೆ, ಹೋಗುತ್ತವೆ. ಅವುಗಳನ್ನು ನೋಡಿ ಸಂತಸಪಟ್ಟರಾಯಿತು. ಏಳು, ನಡೆ, ಹೊತ್ತೇರುತ್ತಾ ಬಂತು ಎಂದು ತನ್ನ ಅರ್ಧಾಂಗಿಯನ್ನು ಸಮಾಧಾನ ಪಡಿಸಲೆಳಿಸಿದನು. ಆದರೆ ಸೀತೆಯು, ಅದೆಂದಿಗೂ ಆಗದು. ಇಷ್ಟು ದಿನ ನಾನು ನಿಮ್ಮನ್ನು ಯಾವುದರ ಕುರಿತು ಯಾಚಿಸಲಿಲ್ಲ. ಈಗ ಮಾತ್ರ ಇದನ್ನು ಬೇಡುವುದು ಕಾಂತ. ಎಷ್ಟೆಷ್ಟು ಹರಿಣಗಳಿದ್ದರೂ ಇದರ ಅದ್ದವೂ ಅವುಗಳಿಗಿಲ್ಲ.
ಆದುದರಿಂದ ಅದು ಬೇಕೆಂದೇ ಆಗಿ ಮನಸ್ಸು ತೀರಾ ಸೋತು ಹೋಗಿದೆ. ಅದನ್ನು ಅಗತ್ಯವಾಗಿ ನನಗೆ ತಂದುಕೊಡಬೇಕು ಎಂದು ಮತ್ತೂ ಪ್ರಾರ್ಥಿಸಿದಳು. ಶ್ರೀರಾಮನು ದೂರ ದಿಗಂತವನ್ನೊಮ್ಮೆ ದೃಷ್ಟಿಸಿ ನಿಟ್ಟುಸಿರನ್ನು ಸೂಸಿ, ಸೀತಾ, ಇಷ್ಟು ಮನಸ್ಸಿನ ದಾಸ್ಯವನ್ನು ತಳೆಯುವುದೇ? ನೀನೀವರೆಗೆ ಯಾವುದರ ಕುರಿತಾಗಿಯೂ ನಿನ್ನ ಬಯಕೆಯನ್ನು ನನ್ನ ಮುಂದಿಡಲಿಲ್ಲ, ನಿಜ. ಆದರೂ ಇಂದು ಬೇಕೆಂದೇ ಹಠ ಮಾಡುತ್ತಿರುವೆ. ಹೀಗಾಗಬಾರದು. ನಮ್ಮ ಮನಸ್ಸನ್ನು ಬುದ್ಧಿಯ ಅಂಕೆಯಲ್ಲಿಡಬೇಕು. ಅದನ್ನು ಅದರ ಇಷ್ಟದಂತೆ ಹರಿಯಬಿಟ್ಟರೆ ಅದು ಒಮ್ಮೊಮ್ಮೆ ನಮ್ಮನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ಯಾವ ವಸ್ತುವೇ ಆದರೂ ಎಷ್ಟೆಷ್ಟು ಹೆಚ್ಚಾಗಿ ನಮ್ಮ ಮನಸ್ಸನ್ನು ಆಕರ್ಷಿಸುತ್ತದೋ ಅದು ನಮಗೆ ಹೆಚ್ಚಾಗಿ ಒಳಿತನ್ನುಂಟು ಮಾಡಲಾರದು. ಪರಿಣಾಮದಲ್ಲಿ ಮಾರಕವೇ ಆದರೂ ಆಗಬಹುದು. ನಮ್ಮ ತೀರ್ಥರೂಪರಿಗೆ ನನ್ನ ಮೇಲೆ ಎಲ್ಲಿಲ್ಲದ ವಾತ್ಸಲ್ಯವು. ನಾನು ಹಿರಿಯ ಮಗನೆಂದು ಅವರ ಆ ಅತಿ ವಾತ್ಸಲ್ಯವೇ ನನ್ನ ವಿಯೋಗದಿಂದ ಅವರ ಮೃತ್ಯುವನ್ನು ಆಹ್ವಾನಿಸಿತು. ನಾವೆಲ್ಲರೂ ಹುಟ್ಟುವ ಮೊದಲು ಪ್ರೇಮದ ರಾಣಿಯೆಂದು ಕೈಕೇಯಿ ದೇವಿಯವರ ಮೇಲೆ ಅವರು ಅತ್ಯಂತ ಅನುರಾಗವನ್ನಿಟ್ಟಿದ್ದರು. ಆ ಪ್ರೇಮದರಸಿಯೇ ಅವರ ಪುತ್ರವಿಯೋಗಕ್ಕೆ, ದುಃಖಕ್ಕೆ ಕಾರಣಲಾದಳು. ಈಗ ನಿನ್ನ ಚಿತ್ರವನ್ನು ಪೂರ್ಣವಾಗಿ ಈ ಮೃಗವು ಸೂರೆಗೊಂಡಿದೆ. ಇದರಿಂದ ಯಾವುದೂ ಕೆಡುಕು ನಮಗಾಗಿ ಕಾದಿರಬೇಕು. ಇಲ್ಲದಿದ್ದರೆ ನಿನ್ನಂಥವಳೂ ಹೀಗೆ ಹುಚ್ಚುಗಟ್ಟುವುದೆಂದರೆ ಏನು? ಮೊನ್ನೆ ನನ್ನ ಜನ್ಮೋತ್ಸವದಂದು ನೀನು ನನ್ನನ್ನು ವಿಶೇಷವಾಗಿ ಪೂಜಿಸಿದೆ. ಆ ಸಂತಸದಿಂದಲೇ ನಾನು ನಿನ್ನ ತಲೆಯನ್ನು ನೇವರಿಸಬೇಕೆಂದು ಕೈ ನೀಡಿದ್ದೆನು. ಆದರೆ ಮೊದಲ ಬಾರಿಗೆ ತುಂಬಿಯೊಂದು ಅಡ್ಡ ಬಂದು ನಿನ್ನನ್ನು ಬೀಳಿಸಿ ವಿಘ್ನವನ್ನು ಒದಗಿಸಿತು. ಎಣಿಸಿದಂತೆ ಆ ಕಾರ್ಯವು ಸಿದ್ಧಿಸಲಿಲ್ಲ. ಅದು ಒಂದು ದುರ್ನಿಮಿತ್ತವೆಂದೇ ಊಹಿಸಬಹುದು. ನನಗೆ ಯುವರಾಜ ಪಟ್ಟಾಭಿಷೇಕವಾಗುವುದೆಂದು ಅತ್ಯಾನಂದದಿಂದ ನಮ್ಮಿಬ್ಬರನ್ನೂ ಬಳಿಯಲ್ಲಿ ನಿಲ್ಲಿಸಿಕೊಂಡು ನನ್ನ ಮಾತಶ್ರೀಯವರು ಪ್ರಾರ್ಥನೆ ಮಾಡುತ್ತಿದ್ದಾಗ ನಮ್ಮ ತೀರ್ಥರೂಪರು ಏನು ಮಾಡಿದ್ದರು ನಿನಗೆ ಜ್ಞಾಪಕವಿಲ್ಲವೇ? ಅವರ ಅತ್ಯಾನಂದದ ಪರವಶತೆಯಿಂದಲೇ ತಾಯಿಯ ಪ್ರಾರ್ಥನೆಯು ಭಂಗಗೊಂಡುದು ಏನನ್ನು ಸೂಚಿಸುತ್ತಿತ್ತು? ವಿಚಾರ ಮಾಡು. ಚಂದ್ರಬಿಂಬವು ಆಹ್ಲಾದಕಾರಕವಾಗಿ ಆಕಾಶದಲ್ಲಿ ಕಂಗೊಳಿಸುತ್ತಿದೆ ಎಂದು ಅದನ್ನು ಬಯಸಿ ಹಿಡಿಯಬೇಕೆಂದು ಪ್ರಯತ್ನಿಸಿದರೆ ಅದು ಸಿಗುತ್ತದೆಯೇ? ಇಲ್ಲ. ಅದರಿಂದ ಬರಿಯ ಶ್ರಮವಷ್ಟೇ ಉಂಟಾದೀತು. ಕೊಳದ ತಿಳಿನೀರಿನಲ್ಲಿ ಅದೇ ಚಂದ್ರಬಿಂಬವು ಕಾಣಸಿಕ್ಕಿತೆಂದು ಅದನ್ನು ಹಿಡಿಯಲು ಪ್ರಯತ್ನಿಸಿದರೆ ನೀರಿನಲ್ಲಿಯೇ ಬಿದ್ದು ಮುಳುಗಿ ಒದರಾಡಬೇಕಾಗುತ್ತಲ್ಲದೆ ಅದೆಂದಿಗೂ ಪ್ರಾಪ್ತಿಸುವುದಿಲ್ಲ. ಅಪ್ರಾಪ್ಯವಾದುದರ ಬಯಕೆಯೇ ನಿಷಿದ್ಧವು. ಮಾತ್ರವಲ್ಲ, ಅದಕ್ಕಾಗಿ ಪ್ರಯತ್ನಿಸಿದರೂ ಆ ಕಷ್ಟವೋ ನಷ್ಟವೋ ಅಲ್ಲದೆ ಅದು ಖಂಡಿತವಾಗಿಯೂ ದೊರಕಲಾರದು. ಅತಿಯಾದುದು ಯಾವಾಗಲೂ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ದುರ್ಬಲ ಚಿತ್ತವು ಆತ್ಮೋನ್ನತಿಗೆ ಮಾರಕವಾಗುತ್ತದೆ. ಆತ್ಮೋನ್ನತಿಯ ಅಭಾವದಿಂದ ಅಧಃಪತನವೇ ಬಂದರೂ ಬರಬಹುದು. ಆದುದರಿಂದ ನಿನ್ನ ಮನಸ್ಸನ್ನು ಸುಸ್ಥಿರಪಡಿಸಿಕೊಂಡು ಬೇಕಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ನಾವಿಬ್ಬರೂ ಅದನ್ನೇ ನೋಡಿಕೊಂಡು ಮನಸ್ಸಿನ ಬಯಕೆಯನ್ನು ಅಟ್ಟದಿಂದಲೇ ಪೂರೈಸಿ ತೃಪ್ತಿಪಟ್ಟುಕೊಂಡು ಪರ್ಣಶಾಲೆಗೆ ನಡೆಯೋಣ ಎಂದು ಉಪದೇಶಿಸಿದರು. ತುಸು ಹೊತ್ತು ಪತಿಯ ಮಾತಿನ ಸತ್ಯಾಂಶವನ್ನು ಆಲೋಚಿಸಿಕೊಂಡು ಮನಸ್ಸನ್ನು ತಿದ್ದಿಕೊಳ್ಳಬೇಕೆಂದು ಸೀತೆಯು ಪ್ರಯತ್ನಿಸಿದಳು. ಆದರೇನು, ಅಷ್ಟರಲ್ಲಿ ಆ ಜಿಂಕೆಯು ಅತ್ತಿತ್ತ ನೆಗೆಯುತ್ತಾ ತನ್ನಿಂದ ತಾನೇ ಕುಣಿಸಲ್ಪಟ್ಟಂತೆ ನರ್ತಿಸತೊಡಗಿತು. ಅದರಿಂದಲೇ ಜಾನಕಿಯ ಚಿತ್ತವೂ ಕೂಡ ಅದರ ಮೇಲಿನ ಮೋಹದಿಂದ ಅಂತೆಯೇ ಹುಚ್ಚಾಗಿ ನರ್ತಿಸತೊಡಗಿತು. ಸಹಿಸಲಾರದೆ ಆಕೆಯು ಮತ್ತೊಮ್ಮೆ ಪತಿದೇವನ ಭುಜದ ಮೇಲೆ ಕೈಯೆರಡನ್ನೂ ಹೇರಿ ಜೋಡಿಸಿಕೊಂಡು ದೇಹಭಾರವನ್ನೆಲ್ಲ ಅಲ್ಲೇ ತೂಗಿದಂತೊಪ್ಪಿ ಹನಿದುಂಬಿದ ಕಣ್ಣುಗಳಿಂದ ಮನೋವಲ್ಲಭನ ಮುಖಮಂಡಲವನ್ನೇ ನೋಡುತ್ತಾ, ಹೃದಯೇಶ್ವರ, ನೀವು ಹೇಳುವ ಮಾತೆಲ್ಲವೂ ನಿಜವಿರಬಹುದು. ಆದರೆ ಈ ಮೃಗದಿಂದ ಯಾವ ಕೇಡೂ ಉಂಟಾಗಲಾರದು. ನನ್ನ ಅಂತರ್ಯವು ಪೂರ್ಣವಾಗಿ ಅದನ್ನು ನೆಚ್ಚಿ ಹೋಗಿದೆ. ನನ್ನ ಜೀವವೇ ಅದೆಂಬಷ್ಟು ನನಗನಿಸುತ್ತದೆ. ಅದನ್ನು ಹಿಡಿದಾಡಿಸದೆ ಮುಂದೆ ನಾನು ಬದುಕಲೇ ಆರನೆಂಬಂತೆ ಕಾಣುತ್ತದೆ. ನಾನೆಷ್ಟು ಪ್ರಯತ್ನಿಸಿದರೂ ಆ ಬಯಕೆಯನ್ನು ಅದುಮು ಹಿಡಿಯಲು ನನ್ನಿಂದ ಆಗುವುದಿಲ್ಲ. ಕೇವಲ ಸಾಧು ಪ್ರಾಣಿಯಾದ ಈ ಹುಲ್ಲೆಯ ಕುರಿತಾದ ಬಯಕೆಯು ಯಾವುದೇ ಥರದ ದೋಷಯುಕ್ತವಾದುದಲ್ಲ.
ಅದನ್ನಾಡಿಸುತ್ತಾ ನಾನು ನಿಮ್ಮ ಬಳಿ ಇದ್ದಾಗ ಎಷ್ಟೊಂದು ಸೊಗಸು ಹೆಚ್ಚಿತು. ಅರಮನೆಯಲ್ಲಿದ್ದಾಗ ಪಂಜರದ ಗಿಳಿಗಳೋ ಉದ್ಯಾನವನದ ಕಪೋತಗಳೋ ಹಾರಿ ಬಂದು ಹೆಗಲ ಮೇಲೋ ಮುಂಗೈಯ ಮೇಲೋ ಕುಳಿತು ಆಡುತ್ತಿದ್ದರೆ ನಲ್ಲೆಯರ ಆ ಒಡನಾಟವು ಎಷ್ಟೊಂದು ಕಳೆ ಕಟ್ಟುವುದಿಲ್ಲ. ಹಾಗೆಯೇ ವನವಾಸಿಗಳಾದ ನಮಗೂ ಈ ಸುಂದರವಾದ ಮೃಗದಿಂದ ಚಿರವಿನೂತನವಾದ ಆನಂದವೇ ವಿವರ್ಧಿಸದಿರದು. ಪ್ರಿಯತಮ, ನನಗೆ ಆ ಮೃಗವು ಬೇಕೇ ಬೇಕು. ದಯಮಾಡಿ ತಂದುಕೊಡಿ ಸ್ವಾಮಿ. ನನ್ನ ಮೇಲೆ ನಿಮಗೆ ಪ್ರೀತಿ ಇದೆ ಎಂದಾದರೆ ಅದನ್ನು ಹಿಡಿದುಕೊಡಿ. ಇಲ್ಲವಾದರೆ ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡು ನನಗೆ ಬದುಕಬೇಕಾಗಿಯೂ ಇಲ್ಲ ಎಂದು ನುಡಿದು ಅತ್ತೇ ಬಿಟ್ಟಳು. ಶ್ರೀರಾಮನು, ನಿನ್ನನ್ನು ನಾನು ಪ್ರೀತಿಸುವ ಪರೀಕ್ಷೆಯೂ ಆಗಿ ಹೋಗಲಿ ಎಂದು ಹೇಳಿ ಸೀತೆಯನ್ನು ಸಂತೈಸಿ ಅವಳೊಂದಿಗೆ ಪರ್ಣಶಾಲೆಗೆ ಬಂದು, ಲಕ್ಷ್ಮಣ, ನಿನ್ನ ಅತ್ತಿಗೆಯು ನದಿ ತೀರದಲ್ಲಿ ಒಂದು ಜಿಂಕೆಯನ್ನು ನೋಡಿ ಅದನ್ನು ಹಿಡಿದುಕೊಡಬೇಕೆಂದು ನನ್ನನ್ನು ಒತ್ತಾಯಿಸುತ್ತಾಳೆ. ಅವಳ ಇಷ್ಟವನ್ನು ಪೂರೈಸಿಕೊಡಬೇಕಾದುದು ಒಂದು ರೀತಿಯಲ್ಲಿ ನನ್ನ ಕರ್ತವ್ಯವೂ ಆಗಿದೆ. ನನ್ನ ಕೋದಂಡವನ್ನಿಲ್ಲಿ ಕೊಡು. ಕಾಡಿನ ಮೃಗ ಬಹುಬೇಗನೆ ಜೀವಸಹಿತ ಹಿಡಿಯುವುದು ಕಷ್ಟ. ಬಹಳ ಹೊತ್ತು ತಗಲಿದರೂ ತಗಲಬಹುದು. ಶೂರ್ಪನಖೆಯ ನಾಸಾಚ್ಛೇದನ, ಖರಾದಿಗಳ ಸಂಹಾರ, ಇವುಗಳಿಂದ ಮೊದಲೇ ನಾವು ರಕ್ಕಸರ ವೈರವನ್ನು ಗಳಿಸಿಕೊಂಡಿದ್ದೇವೆ. ಆಶ್ರಮದ ಕಡೆ ಜತನವಿರಲಿ. ಸೀತೆಯನ್ನು ನಾನು ಬರುವವರೆಗೆ ಅತ್ಯಂತ ಜಾಗರೂಕತೆಯಿಂದ ರಕ್ಷಿಸಿಕೊ ಎಂದು ತನ್ನ ತಮ್ಮನಿಗೆ ಬುದ್ಧಿ ಹೇಳಿ ಬತ್ತಳಿಕೆಯನ್ನು ಧರಿಸಿ ಬಿಲ್ಲು ಬಾಣುಗಳನ್ನು ಕೈಯಲ್ಲಿ ಹಿಡಿದು, ಸೀತಾ, ಎಚ್ಚರವಿರಲಿ, ಎಲ್ಲೂ ಅತ್ತಿತ್ತ ಹೋಗಬೇಡ ಎಂದು ಆಜ್ಞಾಪಿಸಿ ಆ ಮೃಗವನ್ನು ಹಿಡಿಯಲು ಮುಂದಾದನು. ವಿ ಎನ್ ಭಾಗವತ್, ಬರಬಳ್ಳಿ.